ಹಾಯ್ ಎಲ್ಲರಿಗೂ ಇವತ್ತು ಏಕಾದಶಿ ಆಗಿತ್ತು. ಹಾಗಾಗಿ ನಾನು ಪೂರ್ತಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಪೂಜೆನ ಮಾಡಿದೆ. ಆದರೆ ಹೂವು ದೇವ್ರ ಪೂಜೆಗೆ ನಮ್ಮೂರಲ್ಲಿ ಸ್ವಲ್ಪ ಸಿಗಲಿಲ್ಲ. ನಾನು ಸಹಿತ ಬುಧವಾರ ಸಂತೆಯಲ್ಲಿ ತರೋದು ಮರ್ತುಬಿಟ್ಟೆ. ಹಾಗೆಯೇ ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತಂದರೆ, ನಾನು ಏಕಾದಶಿ ಪೂಜೆ ಮಾಡ್ತಾ ಇರುವಾಗ ನಿಮಗೆ ಒಂದು ಟಿಪ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಬಂದೆ. ಏನಂದರೆ, ನಾನು ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಕೆಲವು ವಸ್ತುಗಳನ್ನು ನಾನು ಇಟ್ಟು ಪೂಜೆ ಮಾಡ್ತೀನಿ. ಅದನ್ನು ನೀವು ಇಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಥರ ನೆಗೆಟಿವ್ ಎನರ್ಜಿ ಅನ್ನೋದು ಬರೋದಿಲ್ಲ. ಹಾಗೆ ಸಮಸ್ಯೆಗಳು ಸಹಿತ ಅಷ್ಟಾಗಿ ಬರೋದಿಲ್ಲ. ಬಂದರೂ ಸಹಿತ ಈ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿದಾಗ ಸಮಸ್ಯೆಗಳು ಅಲ್ಲಿಂದ ಅಲ್ಲೇ ಬಗೆಹರಿಯುತ್ತೆ. ದೊಡ್ಡದಾಗಿ ಅದು ಸಮಸ್ಯೆ ದೊಡ್ಡದಾಗಲ್ಲ. ಹಾಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಪೂಜೆ ಟಿಪ್ಸನ್ನು ಹೇಳ್ತೀನಿ. ಅದು ಎಲ್ಲ ಟೈಲರ್ಸ್ಗಳಿಗೂ ಒಂದು ಒಳ್ಳೆಯ ಮಾಹಿತಿ ಆಗುತ್ತೆ. ಹಾಗೆ ನಾನು ಹೇಳುವಂಥ ಟಿಪ್ಸ್ ಎಲ್ಲ ನಿಮಗೆ ಅನುಕೂಲ ಆಗಿದ್ದರೆ, ಅದರಿಂದ ನಿಮಗೆ ಉಪಯೋಗ ಸಿಗ್ತಾ ಇದ್ದರೆ ಈ ಟಿಪ್ಸನ್ನು ನೀವು ಫಾಲೋ ಮಾಡೋದು ಒಳ್ಳೆಯದೇ. ಇದು ಅಂಥ ಕಷ್ಟವಾಗಿ ಸಿಗುವಂಥ ವಸ್ತು ಏನಲ್ಲ, ಪ್ರತಿಯೊಬ್ಬರು ಮನೆಯಲ್ಲೂ ಇರುತ್ತೆ. ಅಕಸ್ಮಾತ್ ಯಾರಾದರೂ ಇಟ್ಕೊಂಡಿಲ್ಲ ಅಂದರೆ ಈ ವಸ್ತುಗಳನ್ನು ಈಗ ಬರುವಂತಹ ವರಮಹಾಲಕ್ಷ್ಮಿಗೆ ನೀವು ತಗೋಬರ್ಬೋದು. ನಾನು 22 ವರ್ಷದಿಂದ ಟೈಲರಿಂಗ್ ಕೆಲಸನೇ ಮಾಡ್ತಾ ಬಂದಿದ್ದರಿಂದ ನಾನು ಮನೆಯಲ್ಲೇ ಟೈಲರಿಂಗ್ ಕೆಲಸನ ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ಹೊರಗಡೆ ಬರುವಂತಹ ಬಟ್ಟೆಗಳಿಂದ, ಕಸ್ಟಮರ್ಗಳಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಮನೆಗೆ ಬರ್ತಾ ಇರುತ್ತೆ. ಅಂಗಡಿಯಲ್ಲಿ ಕೆಲಸ ಮಾಡೋರಿಗೆ ಅಷ್ಟಾಗಿ ಅದು ಅನ್ವಯಿಸಲ್ಲ. ಆದರೂ ಸಹಿತ ನಾನಿವತ್ತು ಹೇಳೋವಂಥ ಟಿಪ್ಸ್ಗಳನ್ನೆಲ್ಲ ಅಂಗಡಿಯಲ್ಲಿ ಕೆಲಸ ಮಾಡೋರು ಸಹಿತ ಫಾಲೋ ಮಾಡ್ಬೋದು, ಅಥವಾ ಮನೆಯಲ್ಲಿ ಕೆಲಸ ಮಾಡೋರು ಮಾತ್ರ ಇದನ್ನು ಈ ಸಲ ಬರೋಂಥ ವರಮಹಾಲಕ್ಷ್ಮಿಗೆ ನೀವು ಈ ವಸ್ತುಗಳನ್ನೆಲ್ಲ ತಂದುಬಿಟ್ಟು ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದರೆ ತುಂಬ ಬಟ್ಟೆಗಳನ್ನು ಹೊಲಿತಾ ಇರ್ತೀರ, ಕೈಯಲ್ಲಿ ₹1 ಉಳಿತಾ ಇರಲ್ಲ, ತುಂಬ ಸಾಲಗಳನ್ನು ಮಾಡ್ಕೊಂಡಿರ್ತೀರ. ನಾನು ಇಷ್ಟು ವರ್ಷ ಬಟ್ಟೆ ಹೊಲಿದೆ, ಇದರಿಂದ ನಾನು ₹1 ಸಹಿತ ಸೇವಿಂಗ್ ಮಾಡೋಕ್ಕಾಗಿಲ್ಲ. ಹಾಗೆ ಒಂದು ಒಳ್ಳೆಯ ವಸ್ತುಗಳನ್ನು ಸಹಿತ ನಾನು ತಗೊಳ್ಳೋದಕ್ಕಾಗಿಲ್ಲ, ಒಂದು ಬಂಗಾರ ತಗೊಳ್ಳೋದಕ್ಕಾಗಿಲ್ಲ, ನನಗೆ ಇಷ್ಟಪಟ್ಟಿರೋ ವಸ್ತುಗಳನ್ನು ತಗೊಳ್ಳೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಅಂದರೆ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ನನಗೆ ಕಮೆಂಟ್ ಸಹಿತ ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ತುಂಬ ವರ್ಷಗಳಿಂದ ಮನೇಲೇ ಟೈಲರಿಂಗ್ ಮಾಡೋದ್ರಿಂದ ನಾನು ತುಂಬಾ ಪ್ರಾಬ್ಲಮ್ಸ್ಗಳನ್ನು ಅನುಭವಿಸ್ತಾ ಇದ್ದೆ. ಆಗ ನನಗೆ ಒಂದ್ಸಲ ಇದೇ ರೀತಿಯೇ ಒಂದು ತುಂಬ 5 ವರ್ಷದ ಹಿಂದೆ ಇರ್ಬೋದು, ವಿಡಿಯೋ ನೋಡ್ತಾ ಬಂದಾಗ ನಮಗೆ ಗೋಮತಿ ಚಕ್ರ, ಕಮಲದ ಹೂವು, ಕಮಲದ ಬೀಜ, ಆಮೇಲೆ ಕವಡೆ, ಆಮೇಲೆ ಶಂಕು, ಈ ರೀತಿ ವಸ್ತುಗಳನ್ನು ನಾವು ಲಕ್ಷ್ಮೀ ಪೂಜೆ ಮಾಡಿ ನಮ್ಮ ಬೀರೋದಲ್ಲಿ ಇಡೋದ್ರಿಂದ, ಅಥವಾ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಂಗಡಿಯಲ್ಲಿ ಇಡೋದ್ರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದರಿಂದ ನಿಮಗೆ ಏನು ಅಂದ್ಕೊಂಡಿರ್ತೀರೋ ಅದೆಲ್ಲ ಆಗುತ್ತೆ. ಹಾಗೂ ಒಂದು ಸಾಲದ ಸಮಸ್ಯೆ ಸಹಿತ ಕಡಿಮೆ ಆಗ್ತಾ ಬರುತ್ತೆ. ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು ಆಗುತ್ತೆ. ಮತ್ತು ಅಂಗಡಿಯಲ್ಲಿ ಆದರೆ ಕಸ್ಟಮರ್ ಕಿರಿಕಿರಿ ಏನೂ ಇರೋದಿಲ್ಲ, ತುಂಬ ಚೆನ್ನಾಗಾಗತ್ತೆ ಅಂತ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ. ಹಾಗಾಗಿ ನಾನು ಪ್ರತಿ ಗುರುವಾರ ಆ ವಸ್ತುಗಳನ್ನು ತೆಗೆದುಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಇಡ್ತೀನಿ. ಹಾಗೆ ಪ್ರತಿ ಗುರುವಾರ ಆಗಲಿಲ್ಲ ಅಂದರೆ ಏಕಾದಶಿ ದಿವಸ ಪೂರ್ತಿ ದೇವರ ವಸ್ತುಗಳನ್ನು ಕ್ಲೀನ್ ಮಾಡ್ತೀನಿ. ಆಗ ಮಾಡುವಾಗ ನನಗೆ ಇವತ್ತು ನಮ್ಮ ವ್ಯೂವರ್ಸಿಗೆ ಹೇಳಬೇಕು, ಈ ವಸ್ತುಗಳು ಯಾರೆಲ್ಲ ಮನೇಲಿ ಇರೋದಿಲ್ಲ ಅದನ್ನು ನೀವು ಈಗ ನೆಕ್ಸ್ಟ್ ಬರೋವಂಥ ವರಮಹಾಲಕ್ಷ್ಮಿಗಾಗಿರ್ಬೋದು, ಶ್ರಾವಣದ ಶುಕ್ರವಾರ ದಿವಸ ಆಗಿರ್ಬೋದು ತೊಗೊಂಡು ಬಂದು ಪೂಜೆ ಮಾಡಿ ನಿಮ್ಮ ಬೀರುವುದಲ್ಲಾಗಿರ್ಬೋದು, ಅಂಗಡಿಯಲ್ಲಾಗಿರ್ಬೋದು ಇಟ್ಕೋಬೋದು ಅಂತೇಳ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯ ಒಂದು ಟಿಪ್ಸ್ ಅನ್ಬೋದು. ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಶಾಪಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು ಇರುತ್ತೆ. ಆದಷ್ಟು ಮನೆಯಲ್ಲಿ ಟೈಲರಿಂಗ್ ಮಾಡೋರು ಈ ವಸ್ತುಗಳನ್ನು ಇಟ್ಕೊಳ್ಳಿ. ಯಾಕಂದರೆ ತುಂಬಾ ಹೊರಗಡೆಯಿಂದ ಬರುವಂಥ ಎಲ್ಲ ಥರ ಕಸ್ಟಮರ್ಗಳು ಬರ್ತಾರೆ ನಮ್ಮ ಹತ್ರ, ಎಲ್ಲ ಥರ ಬಟ್ಟೆಗಳು ಬರುತ್ತೆ. ಆಗ ಅದರ ಮೂಲಕ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮನೆಗೆ ಬರುತ್ತೆ. ಆಗ ಸಮಸ್ಯೆಗಳು ನಮ್ಮ ಮನೇಲಿ ನಮಗೆ ಆಗ್ತಾ ಇರುತ್ತೆ. ಅವೆಲ್ಲ ಸಮಸ್ಯೆಗಳು ಆಗಬಾರ್ದು. ನಾವು ಎಷ್ಟೇ ಬಟ್ಟೆ ಹೊಲಿದ್ರೂ ಸಹಿತ ಆ ಬಟ್ಟೆ ಹೊಲಿದಿರೋ ದುಡ್ಡು ನಮಗೆ ಒಂದು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗಬೇಕು, ಸದುಪಯೋಗ ಆಗಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಆ ವಸ್ತುಗಳು ನಿಮ್ಮ ಹತ್ರ ಇಲ್ಲ ಅಂದರೆ ಶ್ರಾವಣದಲ್ಲಿ ಬರುವಂತಹ ಶುಕ್ರವಾರ ತರೋದಕ್ಕೋಗ್ಬೇಡಿ. ಶುಕ್ರವಾರ ಅಂದರೆ ನೀವು ಹೋಗಿ ತಂದು ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ. ಹಾಗಾಗಿ ಗುರುವಾರದ ದಿವಸ ನೀವು ಶ್ರಾವಣ ಗುರುವಾರ ದಿವಸ ಹೋಗಿ ತಂದುಬಿಟ್ಟು ಶುಕ್ರವಾರ ಇಟ್ಟು ಪೂಜೆ ಮಾಡಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಾದರೂ ಹಾಕಿಡಿ ಅಥವಾ ಬೀರೋದಲ್ಲಾದರೂ ಹಾಕಿಡಿ. ಆದರೆ ಪ್ರತಿ ಗುರುವಾರ ತೊಳೆದ್ಬಿಟ್ಟು ನೀಟಾಗಿ ಅದನ್ನು ಶುದ್ಧ ಮಾಡಿಬಿಟ್ಟು ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ಶಾಪಲ್ಲಿ ಕೆಲಸ ಮಾಡೋರು ಆದಷ್ಟು ನೀವು ಕಳಸನ ಇಡೋದಕ್ಕೆ ಟ್ರೈ ಮಾಡಿ. ಒಂದು ತೆಂಗಿನಕಾಯಿ ಎಲೆ ಮತ್ತು ಕಳಸನ ಇಡೋದ್ರಿಂದ ನಿಮ್ಮ ಶಾಪಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮನೆಯಲ್ಲೂ ಅಷ್ಟೇ ಕಳಸ ಇಡುವಂತಹ ಪದ್ಧತಿ ಇರೋರು ಪ್ರತಿ ಗುರುವಾರ ಕಳಸವನ್ನು ನೀರನ್ನು ಚೇಂಜ್ ಮಾಡಿ ತೊಳೆದುಬಿಟ್ಟು ಹೊಸ ನೀರು, ಹೊಸ ಎಲೆ ಹಾಕಿಬಿಟ್ಟು ವಿಳ್ಯದೆಲೆನ ಹಾಕಿಬಿಟ್ಟು ಕಳಸ ಇಡೋದ್ರಿಂದ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಅಬ್ಸರ್ವ್ ಮಾಡುತ್ತೆ. ಒಂದು ಮನೆ ನೋಡಿ, ನಾನು ಇವತ್ತು ಹೇಳೋ ಅಂಥ ಯಾವ್ಯಾವ ವಸ್ತುಗಳನ್ನು ನಾನು ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಪ್ರತಿ ಸಲ ನೀಟಾಗಿ ಸ್ವಚ್ಛ ಮಾಡಿ ಪೂಜೆ ಮಾಡಿ ಇಟ್ಕೊಳ್ತೀನಿ.
ಹೇಳ್ಕೊಡ್ತೀನಿ. ಆ ವಸ್ತುಗಳನ್ನು ಖಂಡಿತವಾಗೂ ತನ್ನಿ, ಕೆಲವೇ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ. ನೀವೇ ನನಗೆ ಹೇಳ್ತೀರ, ಈಗ ನನಗೆ ಏನೋ ಒಂಥರ ಚೇಂಜಸ್ ಆಗಿದೆ, ನಾನು ಕೆಲಸ ಮಾಡಿರೋ ದುಡ್ಡು ಉಳಿತಿದೆ ಅಂತ ನನಗೆ ನೀವು ಕಮೆಂಟ್ ಮಾಡ್ತೀರಾ. ನಾನು ತುಂಬ ವರ್ಷಗಳಿಂದ ಈ ರೀತಿ ಫಾಲೋ ಮಾಡ್ಕೊ ಬಂದಿದ್ದೀನಿ. ನನ್ನ ಲೈಫಲ್ಲೂ ಸಹಿತ ತುಂಬಾ ಚೇಂಜಸ್ ಆಗಿದೆ. ಅದು ಯಾವ ವಸ್ತುಗಳು ಅಂತ ಇವತ್ತು ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರೋ ವಸ್ತುಗಳು. ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ, ಈ ರೀತಿ ಕುಬೇರ ಲಕ್ಷ್ಮಿ ಫೋಟೋನ ಮನೇಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾರಾದರೂ ಶಾಪಲ್ಲಿ ಇಟ್ಕೊಂಡ್ರೂ ತುಂಬ ಒಳ್ಳೆಯದು. ಬಿಸ್ನೆಸ್ ಮಾಡ್ತಿರೋರಿಗಂತೂ ತುಂಬಾ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ. ಹಾಗೆಯೇ ಇದು ಪಂಚಮುಖಿ ಆಂಜನೇಯ ಈ ಫೋಟೋ ಸಮೇತ ಇರೋದು ತುಂಬಾ ಒಂದು ನೆಗೆಟಿವ್ ಎನರ್ಜಿನ ತೆಗೆದುಹಾಕತ್ತೆ. ನಮಗೆ ಯಾರೇ ಏನೇ ಮಾಡಿದರೂ ಸಹಿತ ಈ ಪಂಚಮುಖಿ ಆಂಜನೇಯ ಅದು ನಮಗೆ ದುಷ್ಟಶಕ್ತಿನ ಹೊಡೆದು ಓಡಿಸುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಪವರ್ಫುಲ್ ಇರುವಂತಹ ಪಂಚಮುಖಿ ಆಂಜನೇಯ ಫೋಟೋ ಇದು. ನಾವು ತಿರುಪತಿಗೆ ಹೋದಾಗ, ಪಂಚಮುಖಿಗೆ ಹೋದಾಗ ತಂದಿರುವಂಥ ಫೋಟೋ. ಹೆಚ್ಚು ಕಡಿಮೆ 25 ವರ್ಷ ಆಯಿತು ಅನಿಸುತ್ತೆ. ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಇಟ್ಕೊಂಡಿದ್ದೀವಿ ಪಂಚಮುಖಿ ಆಂಜನೇಯ ಫೋಟೋ. ಇದು ಅಷ್ಟಾಗಿ ಸಿಗೋದಿಲ್ಲ ನೋಡಿ. ಮತ್ತೆ ನಿಮ್ಮ ಮನೆಯಲ್ಲಿ ನಿಮಗೆ ಕೆಲಸ ಮಾಡಿರೋ ದುಡ್ಡು ಉಳಿಬೇಕು ಅಂದರೆ 500,000 ನೋಟ್ಗಳು ಉಳಿಬೇಕು ಅಂದರೆ ನೀವು ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂತಹ ಈ ಚಿಲ್ಲರೆಗಳನ್ನು ನೀವು ಈ ರೀತಿ ಸೇವಿಂಗ್ ಮಾಡಬೇಕು. ಇದು ಗೋಲ್ಡ್ ಕಾಯಿನು, ಆದರೆ ಈ ವಿಡಿಯೋದಲ್ಲಿ ಸಿಲ್ವರ್ ಕಾಯಿನ್ ಥರ ಕಾಣ್ತಾ ಇದೆ. ಆದರೆ ಗೋಲ್ಡ್ ಕಾಯಿನು. ನಾನು ಇದು 100ಗಿಂತ ಜಾಸ್ತಿ ಕಾಯಿನ್ ಇದೆ. ನಾನು ಇದನ್ನು ಶ್ರಾವಣದಲ್ಲಿ ಶುಕ್ರವಾರ ದಿವಸ ಎಲ್ಲ ಒಂದೊಂದು ಕಾಯಿನಿಂದ ಒಂದೊಂದು ಅರ್ಚನೆ ಮಾಡಿ ಲಕ್ಷ್ಮಿಗೆ ಅರ್ಚನೆ ಮಾಡ್ತೀನಿ. ಮತ್ತು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಪೂಜೆ ಮಾಡಿ ಯಾವಾಗಲೂ ನಾನು ಗಾಡ್ರೇಜಲ್ಲಿ ಇಟ್ಟಿರ್ತೀನಿ. ನೀವು ಸಹಿತ ಇದೇ ರೀತಿ 101 ಗೋಲ್ಡ್ ಕಾಯಿನ ಸೇವ್ ಮಾಡಿ ಇಟ್ಕೊಳ್ಳಿ. ಅಂದರೆ ಅದನ್ನು ಎಲ್ಲೂ ಕೊಡೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ಮನೇಲಿ ಎಷ್ಟು ಚಿಲ್ಡ್ರೆನ ಸೇವ್ ಮಾಡಿ ಇಟ್ಕೊಳ್ತೀರೋ, ಒಟ್ಟಾಕಿ ಇಟ್ಕೊಳ್ತೀರೋ ಅಷ್ಟು ನಿಮ್ಮ ಮನೇಲಿ ಒಳ್ಳೆಯದಾಗ್ತಾ ಹೋಗುತ್ತೆ. ಶಾಪಲ್ಲಾದರೂ ಅಷ್ಟೇ ನಾವು ಅಷ್ಟು ಅಮೌಂಟನ್ನು ಮನೆಗೆ ತರೋದು, ಶಾಪ್ ಬಾಗ್ಲಾಕಿ ಆ ರೀತಿ ಮಾಡಬೇಡಿ. ಈ ರೀತಿ ಒಂದು 2-3 ಬಾಕ್ಸಲ್ಲಿ ಈ ಚಿಲ್ಡ್ರೆ ಕಾಯಿನ್ಸ್ ಅನ್ನೋದನ್ನು ಇಟ್ಕೊಳ್ಳಿ. ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾದಂಥದ್ದು ಅಂದರೆ ಚಿಲ್ಡ್ರೆ ಕಾಯಿನ್ಸು. ನಾವು ಯಾರಿಗೋ ₹1 ₹2 ನಮಗೆ ಚೇಂಜ್ ಕೊಡೋದಿರುತ್ತೆ, ಅದು ಇರಲಿ ಅಂತ ಅವರಿಗೆ ಬಿಟ್ಬಿಡ್ತೀವಿ. ಅಂಥ ತಪ್ಪನ್ನು ಮಾಡಬೇಡಿ. ₹1 ಚೇಂಜ್ ಕೊಡೋದಿದ್ರೂ ಸಹಿತ ಅದನ್ನು ನೀವು ಇಸ್ಕೊಳ್ಳಿ. ಯಾಕಂದರೆ ನಮಗೆ ಲಕ್ಷ್ಮಿ ಒಲಿಬೇಕು ಅಂದರೆ ನಾವು ಚಿಲ್ಡ್ರೆ ಕಾಯಿನ್ಸನ್ನು ಆದಷ್ಟು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಒಬ್ಬೊಬ್ಬರು ಎಲ್ಲ ತಲ್ಲಿ ಮನೆಯಲ್ಲಿ ಚಿಲ್ಡ್ರೆ ಕಾಯಿನ್ಸನ್ನು ಇಟ್ಬಿಡ್ತಾರೆ. ಆ ರೀತಿ ಮಾಡಬೇಡಿ. ಆದಷ್ಟು ಅದಕ್ಕೆ ಚಿಲ್ಡ್ರೆ ಕಾಯಿನ್ಸಿಗೂ ನೀವು ಪ್ರಾಮುಖ್ಯತೆ ಕೊಟ್ಟರೆ ಲಕ್ಷ್ಮಿನೂ ಸಹಿತ ಒಲಿತಾಳೆ. ನನ್ನ ಹತ್ರ ತುಂಬಾ ಚಿಲ್ಡ್ರೆ ಕಾಯಿನ್ಸ್ ಇದೆ. ನಾನು ಆದಷ್ಟು ಚಿಲ್ಡ್ರೆ ಕಾಯಿನ್ಸನ್ನು ಒಟ್ಟಾಗ್ತೀನಿ. ಇದು ನೋಡಿ ಶ್ರೀಚಕ್ರ. ಇದು ಯಾರ ಹತ್ರ ಇರುತ್ತೋ, ಯಾವುದೇ ಥರ ನಿಮಗೆ ಏನೇ ಮಾಡಿಸಿದ್ರು, ಯಾರು ಏನೇ ಮಾಡಿದರೂ ಸಹಿತ ನಿಮಗೆ ಮುಟ್ಟೋದಿಲ್ಲ. ಇದನ್ನು ನೀವು ಪ್ರತಿದಿನ ಇಟ್ಬಿಟ್ಟು ಪೂಜೆ ಮಾಡಿ. ಮನೆಯಲ್ಲಿ ನೀವು ಇಟ್ಟು ಪೂಜೆ ಮಾಡ್ತೀರ ಅಂದರೆ ಪ್ರತಿದಿನ ನೀವು ಒಂದು ಅನ್ನ ಮಾಡಿಬಿಟ್ಟು ನೈವೇದ್ಯನೂ ಮಾಡ್ಬೋದು. ಅಂಗಡಿಯಲ್ಲಿ ಇಟ್ಟಿದ್ದೀರಾ ಅಂದರೆ ಪ್ರತಿ ಗುರುವಾರ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಹೂವು ಮುಡಿಸಿ ಮತ್ತು ಊದಿನ ಕಡ್ಡಿಯ ಒಂದು ಧೂಪ ಹೊಗೆಯನ್ನು ಕೊಡ್ಬೋದು. ಅದೇ ನೀವು ಶಾಪಲ್ಲಾದರೂ ಇಡಿ, ಮನೆಯಲ್ಲಾದರೂ ಇಡಿ, ತುಂಬಾ ಪವರ್ಫುಲ್ ಅನ್ಬೋದು ಶ್ರೀಚಕ್ರ. ನನ್ನ ಹತ್ರ ಒಂದು 2-3 ಇದೆ, ಫೋಟೋದಲ್ಲಿದೆ. ಹಾಗೆ ಈ ರೀತಿ ಇದೆ. ನಾನು ಇದನ್ನು ಇವತ್ತು ಏಕಾದಶಿ ಆಗಿರೋದ್ರಿಂದ ನೀಟಾಗಿ ತೊಳೆದು ಕ್ಲೀನ್ ಮಾಡಿಡೋದಕ್ಕೋಸ್ಕರ ತೆಗೆದಿದ್ದೆ. ಹಾಗಾಗಿ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಶಾಪಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ಇದನ್ನು ಇಟ್ಕೊಂಡ್ರೆ ಯಾವುದೇ ಥರ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಯಾರು ಏನೇ ಮಾಡಿದರೂ ಸಹಿತ ನಮಗೆ ಅದು ಮುಟ್ಟೋದಿಲ್ಲ. ಅಷ್ಟು ಒಂದು ಪವರ್ಫುಲ್ ಶ್ರೀಚಕ್ರ ಅನ್ಬೋದು. ಹಾಗೆ ನಿಮಗೆ ಸಾಲದ ಸಮಸ್ಯೆ ಇದ್ದರೆ, ಯಾವುದೇ ಸಮಸ್ಯೆಗಳಿದ್ದರೂ ಸಹಿತ ಇದ್ರ ಮುಂದೆ ನಿಂತ್ಕೊಂಡು ನೀವು ಬೇಡಿಕೊಂಡ್ರೆ ಅಷ್ಟು ಒಂದು ಪವರ್ಫುಲ್ ಅನ್ಬೋದು ಶ್ರೀಚಕ್ರಕ್ಕೆ. ಹಾಗೆಯೇ ಈ ರೀತಿ ನೋಡಿ, ಗೋಮತಿ ಚಕ್ರ ಆಗಿರ್ಬೋದು, ಕವಡೆ ಆಗಿರ್ಬೋದು, ಕಮಲದ ಬೀಜ ಆಗಿರ್ಬೋದು, ಯಾರ ಹತ್ರ ಇಲ್ಲ ನೀವು ನೆಕ್ಸ್ಟ್ ಶುಕ್ರವಾರನೇ ಹೋಗಿ ತನ್ನಿ. ಇದು ಮನೇಲಾಗಿರ್ಬೋದು, ಶಾಪಲ್ಲಾಗಿರ್ಬೋದು, ಪ್ರತಿಯೊಬ್ಬರ ಹತ್ರನೂ ಇರಬೇಕು. ಯಾಕಂದರೆ ಅಷ್ಟು ಮನೇಲಿ ಆಗಿರ್ಬೋದು, ಶಾಪಲ್ಲಾಗಿರ್ಬೋದು ನೆಗೆಟಿವ್ ಎನರ್ಜಿನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಇದು ಯಾರ ಮನೇಲಿಲ್ಲ ಇವತ್ತೇ ತರೋದಕ್ಕೆ ವ್ಯವಸ್ಥೆ ಮಾಡಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋರು, ಲಕ್ಷ್ಮೀ ಪೂಜೆ ಮಾಡೋರ ಹತ್ರ ಖಂಡಿತವಾಗೂ ಇದ್ದೇ ಇರುತ್ತೆ. ಯಾಕಂದರೆ ಇದನ್ನೆಲ್ಲ ನಾವು ಕಳಸದ ನೀರೊಳಗಡೆ ಹಾಕಿಡ್ತೀವಿ. ಇಲ್ಲಾಂದರೆ ಫೋಟೋದ ಎದುರಿಗೆ ಇಟ್ಟಾದರೂ ಪೂಜೆ ಮಾಡ್ತೀವಿ. ಪ್ರತಿ ಗುರುವಾರ ನಾನು ತೊಳೆದು ಪೂಜೆ ಮಾಡ್ತೀನಿ. ಇಲ್ಲಾಂದರೆ ಏಕಾದಶಿ ದಿವಸ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ. ನೋಡಿ ಶ್ರೀಚಕ್ರಕ್ಕೂ ಅಷ್ಟೇ ಅಷ್ಟೊಂದು ಪವರ್ಫುಲ್ ಇದೆ. ಈ ಶ್ರೀಚಕ್ರ ಈ ಮನೆಯಲ್ಲಿ ಇದ್ದರೆ ಅಥವಾ ಶಾಪಲ್ಲಿದ್ದರೆ ಅಷ್ಟು ಒಳ್ಳೆಯದು. ನೀವು ಯಾವುದೇ ಥರ ಅಂದರೆ ನಮಗೆ ಮನೆಗೆ ಬರುವಂಥವ್ರು ಎಲ್ಲರೂ ನಮಗೆ ಒಳ್ಳೆಯದೇ ಬಯಸ್ತಾರೆ ಅಂತ ಹೇಳೋಂಗಿಲ್ಲ. ಯಾಕಂದರೆ ಯಾರ ಮನಸ್ಸಲ್ಲಿ ಏನಿರುತ್ತೆ ಅಂತ ಗೊತ್ತಿಲ್ಲ. ಅದು ಎಲ್ಲದೂ ಸಹಿತ ನಮ್ಮ ಮೇಲೆ ಪ್ರಭಾವ ಬೀರಬಾರ್ದು, ಕೆಟ್ಟದ್ದು ನಮ್ಮ ಮೇಲೆ ಪ್ರಭಾವ ಬೀರಬಾರ್ದು ಅಂದರೆ ಈ ಒಳ್ಳೆ ವಸ್ತುಗಳು ನಮ್ಮ ಮನೇಲಿ ಇರಬೇಕು ಅಥವಾ ಶಾಪಲ್ಲಿ ಇರಬೇಕು. ಶಾಪಲ್ಲಿ ಇಟ್ಕೊಳ್ಳೋದಾದರೆ ನೀವು ಒಂದು ಬಾಕ್ಸಲ್ಲಿ, ಸಿಲ್ವರ್ ಬಾಕ್ಸಲ್ಲಾದರೂ ಪರವಾಗಿಲ್ಲ, ಮರದ ಥರದ ಬಾಕ್ಸಲ್ಲಾದರೂ ಪರವಾಗಿಲ್ಲ, ಶ್ರೀಚಕ್ರನ ಇಟ್ಕೊಂಡು ಈ ರೀತಿ ಕವಡೆ, ಆಮೇಲೆ ಗೋಮತಿ ಚಕ್ರ ಮತ್ತು ಕಮಲದ
ಕಮಲದ ಬೀಜ ಇದನ್ನೆಲ್ಲ ಇಟ್ಕೋಬೇಕು. ನಾನು ಕಮಲದ ಬೀಜನ ಈಗ ವರಮಹಾಲಕ್ಷ್ಮಿಗೆ ತರಬೇಕು. ಒಂದು ಹಾರನೇ ತಂದುಬಿಡ್ತೀನಿ ನಾನು. ಆಮೇಲೆ ಪೂಜೆಗೆಲ್ಲ ಬಳಸಿ ಇಟ್ಕೊಳ್ತೀನಿ, ಅದು ತುಂಬ ದಿವಸ ಇರೋದಿಲ್ಲ. ಹಾಗೆಯೇ ಮನೆ ಮುಂದ್ಗಡೆ ಈ ರೀತಿ ಸ್ವಸ್ತಿಕ್ಕು ಅಥವಾ ಓಮು ಶ್ರೀ ಬರೆಯೋದ್ರಿಂದನೂ ಅಷ್ಟೇ, ನಿಮಗೆ ಯಾರೇ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರು, ನಿಮ್ಮ ಮನೆಗೆ ಬಂದು ನಿಮ್ಮ ಬಗ್ಗೆನೇ ಅವರು ಬೇಡದೇ ಇರೋದನ್ನು ಯೋಚನೆ ಮಾಡಿದ್ರು ಸಹಿತ ಅದು ಯಾವುದೂ ಸಹಿತ ನಿಮಗೆ ತಟ್ಟೋದಿಲ್ಲ. ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ನೋಡಿ, ನಾವೀಗ ಹೊಸ ಮನೆ ಗೃಹ ಪ್ರವೇಶ ಮಾಡಬೇಕಾಗಿರ್ಬೋದು, ಹೊಸ ಶಾಪ್ ಓಪನ್ ಮಾಡಬೇಕಾಗಿರ್ಬೋದು, ಪೂಜೆ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಬರೆದಿರ್ತಾರೆ. ಈ ರೀತಿ ಯಾರು ಬರೆದಿಲ್ಲ ಅವರು ಹುಣ್ಣಿಮೆ ದಿವಸ ಈ ರೀತಿ ಸ್ವಸ್ತಿಕ್ಕು ಮತ್ತು ಓಮನ್ನು ಹೊಸ್ತಿಲಿಗೆ ಬರೀರಿ. ನೋಡಿ, ನಾನು ಏಕಾದಶಿ ಪೂಜೆ ಎಲ್ಲ ಮಾಡಿದೆ. ಹಾಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಇಷ್ಟು ಟಿಪ್ಸನ್ನು ಹೇಳೋಣ. ತುಂಬಾ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ನಮ್ಮ ವ್ಯೂವರ್ಸು, ನನಗೆ ಗೊತ್ತಿರುವಂಥ ಟಿಪ್ಸನ್ನು ಹೇಳೋಣ ಅಂತೇಳ್ಬಿಟ್ಟು ಮಾಡಿದೆ. ಮತ್ತು ಹಾಗೆ ಕಳಸದ ಚೊಂಬೊಳಗೂ ಸಹಿತ ನಾನು ಗೋಮತಿ ಚಕ್ರ ಆಗಿರ್ಬೋದು, ಶಂಕು ಆಗಿರ್ಬೋದು, ಕವಡೆ ಆಗಿರ್ಬೋದು, ಕಮಲದ ಬೀಜ ಆಗಿರ್ಬೋದು, ಇದನ್ನೆಲ್ಲದನ್ನು ಹಾಕಿದ್ದೀನಿ. ಯಾಕಂದರೆ ನಾವು ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಮಕ್ಕಳನ್ನು, ಮನೆಯವ್ರನ್ನೆಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡ್ರೆ ತಾನೇ ನಮ್ಮ ಫ್ಯಾಮಿಲಿನೂ ಬೆಳೆಯೋದು. ನಾವು ಬರೀ ಕೆಲಸ ಅಂತ ಇಡೀ ದಿನ ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡಿದ್ದು ಯಾವುದೂ ನಮಗೆ ದಕ್ಕೋದಿಲ್ಲ. ಹಗಲು ರಾತ್ರಿ ಕೆಲಸ ಮಾಡಿ ನಾವು 3 ದಿವಸ ಹುಷಾರಿಲ್ಲದೆ ಮಲಗಿದ್ರೆ ಆ ಅಮೌಂಟು ಅಲ್ಲಿಗೆ ಹೋಗುತ್ತೆ. ಆದ್ದರಿಂದ ನಾವು ಆರೋಗ್ಯವಾಗೂ ಇರಬೇಕು, ಚೆನ್ನಾಗೂ ಕೆಲಸ ಮಾಡಬೇಕು, ಇಂಪ್ರೂವ್ಮೆಂಟು ಆಗಬೇಕಲ್ವ. ಆದ್ದರಿಂದ ನಾನು ಹೇಳೋದು, ಇವತ್ತು ನಾನು ಹೇಳಿರುವಂತಹ ಈ ರೆಮಿಡಿನ ಫಾಲೋ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಕೆಲಸ ಕೈ ಹಿಡಿಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಒಳ್ಳೆ ಟಿಪ್ಸ್ ಒಂದಿಗೆ ಬರ್ತೀನಿ. ಇವತ್ತು ನಾನು ಹೇಳಿರುವಂತಹ ಶ್ರೀಚಕ್ರ ಆಗಿರ್ಬೋದು, ಕವಡೆ, ಗೋಮತಿ ಚಕ್ರ ಮತ್ತು ಕಮಲದ ಬೀಜ ಇದು ಇಲ್ಲ ಅಂದರೆ ಇವತ್ತೇ ಮನೆಗೆ ತನ್ನಿ. ಹಾಗೆಯೇ ನೋಡಿ, ನಾವು ಲಕ್ಷ್ಮಿ ಫೋಟೋ ಅಲ್ಲಿ ಕಾಣಿಸ್ತಿದ್ದೆ ನಿಮ್ಗೆ, ಅಲ್ಲೂ ಸಹಿತ ಒಂದು ಶ್ರೀಚಕ್ರ ಇದೆ, ಫೋಟೋದ ಮೇಲೂ ಸಮೇತ ಶ್ರೀಚಕ್ರ ಇದೆ. ಹಾಗೆಯೇ ನಾನೀಗ ತೋರಿಸಿದಂಥ ಶ್ರೀಚಕ್ರಕ್ಕೆ ನಾನು ಪ್ರತಿ ಶುಕ್ರವಾರ ಪೂಜೆ ಮಾಡಿ ಸ್ತೋತ್ರ ಓದಿ ಮಾಡ್ತೀನಿ. ನೀವು ಶಾಪಲ್ಲಿ ಕೆಲಸ ಮಾಡಿದ್ರು ಅಷ್ಟೇ, ಮನೆಯಲ್ಲಿ ಕೆಲಸ ಮಾಡಿದ್ರು ಅಷ್ಟೇ, ಅದರಲ್ಲೂ ಮೇಯ್ನಾಗಿ ಟೈಲರ್ಸ್ಗಳು ನಿಮಗೆ ಎಲ್ಲ ಥರ ಬಟ್ಟೆಗಳು, ಎಲ್ಲ ಥರ ಕಸ್ಟಮರ್ಗಳು ಬರ್ತಾರೆ. ಇವ್ರು ಬರಬೇಡಿ ಅವ್ರು ಬರಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲರೂ ನಮಗೆ ಬೇಕು, ಕಸ್ಟಮರೇ ನಮಗೆ ದೇವ್ರ ಥರ. ಆದ್ದರಿಂದ ನಮಗೆ ಏನು ಒಳ್ಳೆಯದಾಗೋದಕ್ಕೆ ರೆಮಿಡಿ ಬೇಕೋ ಅದನ್ನು ನಾವು ಮಾಡಿಕೊಂಡಾಗ ನಮ್ಮ ಕೆಲಸದಲ್ಲೂ ಸಹಿತ ನಾವು ಪ್ರಗತಿ ಸಾಧಿಸ್ತೀವಿ. ಹಾಗೆ ನಾವು ಕೆಲಸ ಮಾಡಿ ಇಂಪ್ರೂವ್ಮೆಂಟ್ ಸಹಿತ ಆಗ್ತೀವಿ. ತುಂಬ ವರ್ಷಗಳಿಂದ ಟೈಲರಿಂಗೇ ಮಾಡ್ತಾ ಇರ್ತಾರೆ, ಯಾವುದೂ ಸಹಿತ ಇಂಪ್ರೂವ್ಮೆಂಟ್ಸೇ ಇರೋದಿಲ್ಲ. ಈ ಕಡೆಯಿಂದ ಹೊಲಿತಿರ್ತಾರೆ, ಆ ಕಡೆಯಿಂದ ಸಾಲ ಕಟ್ತಾ ಇರ್ತಾರೆ. ಆದ್ದರಿಂದ ನಿಮ್ಮ ಸಾಲದ ಸಮಸ್ಯೆಗಳೆಲ್ಲವೂ ಮುಗಿಬೇಕು. ನೀವು ಇಷ್ಟಪಟ್ಟ ವಸ್ತುಗಳು ಅಥವಾ ಒಬ್ಬೊಬ್ಬರು ಗೋಲ್ಡ್ ತೊಗೋಬೇಕು ಅಂದ್ಕೊಂಡಿರ್ತಾರೆ, ಎಷ್ಟೋ ವರ್ಷಗಳಿಂದ ದುಡಿತಾ ಇದ್ರು ಸಹಿತ ಏನೇನಕ್ಕೋ ಖರ್ಚಾಗ್ತಾ ಇರುತ್ತೆ. ಈ ರೀತಿ ನೀವು ಪೂಜೆ ಮಾಡಿ ನೋಡಿ, ಮತ್ತು ನಿಮ್ಮ ಮನಸ್ಸಲ್ಲಿ ಒಂದು ಪಾಸಿಟಿವ್ ಥಿಂಕ್ ಅಂದರೆ ಯೋಚನೆ ಮಾಡಿಕೊಂಡು ಮಾಡಿ. ನಂಬಿಕೆ ಇಲ್ಲದೇ ಯಾವ ಪೂಜೆನೂ ಮಾಡೋದಕ್ಕೆ ಹೋಗಬೇಡಿ. ನಂಬಿಕೆಯಿಂದ ಮಾಡಿದಾಗ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾಳೆ ತಾಯಿ ಮಹಾಲಕ್ಷ್ಮಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.